ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ. ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗ್ ಏನಪ್ಪ ಆಗುತ್ತೆ ಅಂದರೆ, ಈ ಕಡೆ ಅಜಿತ್ ಅವರು ಕೂಡ ಇಲ್ಲಿ ಅಜಿತ್ ಅವ್ರಿಗೆ ಏನಪ್ಪ ಅಂದರೆ ಈ ಕಡೆ ಭೂಮಿಯವ್ರನ್ನ ಹಚ್ಕೊಂಡ್ಬಿಟ್ಟಿರ್ತಾರೆ, ಅಷ್ಟು ಹಚ್ಕೊಂಡಿರ್ತಾರೆ. ಹಾಗೆ ಆ ಭೂಮಿಯವ್ರನ್ನ ಬಿಟ್ಟಿರೋದಕ್ಕೆ ಸಾಧ್ಯ ಆಗ್ತಿರೋದಿಲ್ಲ ಅಂತ ಹೇಳ್ಬಿಟ್ಟು ಏನಂದರೆ, ಈ ಕಡೆ ಭೂಮಿಯವ್ರನ್ನ ಎಲ್ಲಿ ನೋಡಿದ್ರು ಕೂಡ ಅವಳನ್ನೇ ನೆನೆಸ್ಕೊತಾ ಇರ್ತಾರೆ. ಹಾಗೆ ಈ ಥರ ನೋಡ್ತಾ ಇರಬೇಕಾದ್ರೆ ಈ ಕಡೆ ಭೂಮಿಯವರು ನನ್ನ ಜೊತೆ ಇರಲೇಬೇಕು ಅಂತ ಹೇಳಿ ಈ ಕಡೆ ಅಜಿತ್ ಅವರು ಅನ್ಕೋತಾ ಇರ್ತಾರೆ. ಹಾಗೆ ಈ ಕಡೆ ಅಜಿತ್ ಭೂಮಿ ಮೇಲೆ ಸಂಪೂರ್ಣವಾಗಿ ಪ್ರೀತಿಯಾಗಿರುತ್ತೆ. ಅವ್ರಿಗೆ ಇಬ್ಬರು ಕೂಡ ಲವ್ ಮಾಡಿಕೊಂಡು ಜೊತೆಲಿದ್ರೆ ಹೇಗಿರುತ್ತೆ ಅಂತ ಹೇಳಿ ಅಜಿತ್ ಅವರು ಯೋಚನೆನ ಮಾಡ್ತಾ ಇರ್ತಾರೆ. ಹೇಗೆ ಅಂದರೆ ಇಬ್ಬರು ಕೂಡ ಒಂದೇ ಕಡೆ ಇರೋಣ ಅನ್ನೋ ರೀತಿ ಅವರು ಮಾತಾಡ್ಕೊಂಡಿರ್ತಾರೆ. ಅವನು ಮನಸ್ಸಲ್ಲಿ ಅನ್ಕೊತಾ ಇರ್ತಾನೆ, ಅಜಿತ್ ಸಂಪೂರ್ಣವಾಗಿ ಭೂಮಿ ನನ್ನವಳಾಗಬೇಕು ಅಂತ ಹೇಳಿ ಆಸೆ ಪಡ್ತಾ ಇದ್ದರೆ, ಈ ಕಡೆ ಅಶ್ವಿನಿನೂ ಕೂಡ ಹಾಸ್ಪಿಟಲ್ನಲ್ಲಿ ಇದ್ಕೊಂಡು ಈ ಅಜಿತ್ನ ಪಡ್ಕೊಳ್ಳೋಕ್ಕೋಸ್ಕರ ಅಂತ ಹೇಳಿ ನಾನು ಕನಸು ಕಾಣೋದಕ್ಕೆ ಪಡ್ಕೋಬೇಕು ಅಂತ ಹೇಳಿ ಈ ಕಡೆ ಅಶ್ವಿನಿನೂ ಕೂಡ ಕನಸನ್ನ ಕಾಣ್ತಾ ಇರ್ತಾಳೆ. ದೇವ್ಯಾನಿನ ಕೈಗೊಂಬೆಯಾಗಿ ಆಟ ಆಡಿಸಿ ಅವಳ ಒಂದು ಸಹಾಯದಿಂದನೇ ನಾನು ಈ ಮನೆ ಸೊಸೆ ಆಗೋದಕ್ಕೆ ಇದೇ ಒಳ್ಳೆ ಅವಕಾಶ ಅಂತ ಹೇಳ್ಬಿಟ್ಟು ಈ ದೇವ್ಯಾನಿನ ಉಪಯೋಗಿಸ್ಕೊಳ್ಳೋದಕ್ಕೆ ನೋಡ್ತಾ ಇರ್ತಾಳೆ. ನೋಡಿ, ದೇವ್ಯಾನಿನೂ ಕೂಡ ಬಂದ್ಬಿಟ್ಟು ನಾನು ನಿನಗೆ ಬೇಲ್ ಕೊಡಿಸ್ತಾ ಇದ್ದೆ, ಅಷ್ಟರಲ್ಲೇ ನೀನು ಇಂಥ ಅನಾಹುತ ಮಾಡ್ಕೊಂಡ್ಬಿಟ್ಟೆ. ನೀನು ಯಾವುದೇ ಕಾರಣಕ್ಕೂ ನನ್ನ ಹೆಸರನ್ನು ನಾನು ಈ ಮನೆಯಲ್ಲಿ ಹೇಳೋ ಹಾಗಿಲ್ಲ, ಪ್ಲೀಸ್ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರ್ತಾಳೆ. ಹಾಗೆ ನೋಡಿ ಮೇಡಮ್, ಹೇಳೋ ಹಾಗಿದ್ದರೆ ನಾನು ಇಷ್ಟೊತ್ತಿಗೆ ಹೇಳ್ಬಿಡ್ತಿದ್ದೆ, ಆದರೆ ನಾನು ಇನ್ನೂ ಹೇಳಿಲ್ಲ ಅಂತಂದರೆ ಅದಕ್ಕೆ ಒಂದು ಕಾರಣ ಇದೆ. ನೋಡಿ, ನಾನು ಹೇಳಬಾರ್ದು ಅಂತಂದರೆ ನೀವು ನನಗೆ ಒಂದು ಕೆಲಸ ಮಾಡಿಕೊಡ್ಬೇಕಾಗತ್ತೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಏನು ಬೇಲ್ ಕೊಡ್ಸೋದಾ, ಈ ಕೆಲಸನ ನಾನು ಮಾಡ್ತೀನಿ ಬಿಡು ಅಂತ ಹೇಳ್ತಾ ಇರ್ಬೇಕಾದ್ರೆ ಆ ದೇವ್ಯಾನಿನೂ ಹೇಳ್ತಾ ಇರ್ತಾಳೆ, ಈ ಕಡೆ ಅದನ್ನು ನಾನು ನೋಡ್ಕೊಳ್ತೀನಿ, ಅದು ನನಗೆ ಕೆಲಸನೇ ಅಲ್ಲ ಅಂತ ಹೇಳಿ ಅಶ್ವಿನಿ ಹೇಳ್ತಾ ಇರ್ತಾಳೆ. ಈ ಅಶ್ವಿನಿನ ಮನಸ್ಸನ್ನ ನಾನು ಏನು ಬೇಕಾದರೂ ಮಾಡ್ತಾಳೆ. ಬಿಲ್ಡಿಂಗ್ ಮೇಲಿಂದ ಬಿದ್ದಿದ್ದೀನಿ, ಹಾರಿದ್ದೀನಿ ನಾನು, ಅಂಥದ್ರಲ್ಲಿ ಈ ಜೂಜ್ಬಿ ಬೇಲ್ಗೆ ನಾನು ಹೆದರ್ತೀನಿ. ನೋಡಿ, ನನಗೆ ನಿಮ್ಮಿಂದ ಸಹಾಯ ಆಗಬೇಕಿರೋದು ಈ ಬೇಲಲ್ಲ, ಇನ್ನೊಂದು ದುಡ್ಡು ಮತ್ತೊಂದು ಅಲ್ಲ ಅಂತ ಹೇಳಿ ಎಲ್ಲ ಕೂಡ ಹೇಳ್ತಾ ಇರ್ತಾಳೆ. ಮತ್ತು ಇನ್ನೇನು ಬೇಕು ಅಂತ ಹೇಳಿ ದೇವ್ಯಾನಿಯವರು ಕೇಳ್ತಾ ಇದ್ದರೆ, ನಿನಗೆ ದುಡ್ಡು ಎಷ್ಟು ಬೇಕಾದರೂ ಕೇಳೋ, ದುಡ್ಡಿಗೆ ಆಸೆ ಬಿದ್ದು ಈ ರೀತಿ ಮಾಡ್ತಾ ಇದ್ದಾಳೆ ಅಂತ ಹೇಳಿ ದೇವ್ಯಾನಿ ಅಂದ್ಕೊಂಡಿದ್ರೆ, ಈ ಅಶ್ವಿನಿ ಅದನ್ನು ಉಲ್ಟಾ ಮಾಡ್ತಾ ಇರ್ತಾಳೆ. ಇಲ್ಲ, ನನಗೆ ಬೇಕಾಗಿರೋದು ದುಡ್ಡಲ್ಲ, ನೀವು ಕೊಟ್ಟಿರೋ ಮಾತನ್ನು ಉಳಿಸ್ಕೊಳ್ತೀನಿ ಅಂತಂದರೆ ನನಗೆ ಅಜಿತ್ ಜೊತೆ ಮದುವೆನ ಮಾಡಿಸಿ ದೇವರ ಸನ್ನಿಧಿ ಮನೆಗೆ ನಾನು ಸೊಸೆಯಾಗಿ ಹೋಗಬೇಕು ಅನ್ನೋದೇ ನನ್ನ ಆಸೆ. ನಿಮ್ಮ ಹೆಸರನ್ನು ನಾನು ಯಾವುದೇ ಕಾರಣಕ್ಕೂ ಈ ಮನೇಲಿ ಹೇಳೋದಿಲ್ಲ ಅಂತ ಹೇಳಿ ಈ ದೇವ್ಯಾನಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ತಾಳೆ. ಅದೇ ಅಶ್ವಿನಿ ಏನು ಅಂತ ಹೇಳು ಅಂತ ಹೇಳಿ ದೇವ್ಯಾನಿ ಕೇಳ್ತಾ ಇರಬೇಕಾದ್ರೆ ಏನು ಗೊತ್ತಾ, ನೋಡಿ, ನಾನು ದೇವ್ರ ಸನ್ನಿಧಿಗೆ ಸೊಸೆ ಆಗಬೇಕು ಅಂತ ಹೇಳಿ ದೇವ್ರ ಸನ್ನಿಧಿಗೆ ಮನೆಗೆ ಸೊಸೆ ಆಗಿ ನಾನು ಬರಬೇಕು ಅನ್ನೋದು ನನ್ನ ಆಸೆ, ಅದನ್ನು ನೀವು ನೆರವೇರಿಸ್ಕೊಡ್ಬೇಕು ಅಂತ ಹೇಳ್ತಾ ಇರ್ತಾಳೆ. ಏನು ಹೇಳ್ತಾ ಇದ್ದೀಯ ನೀನು ಅಂತ ಹೇಳ್ತಾ ಇರ್ತಾರೆ. ದೇವ್ಯಾನಿಗೆ ಶಾಕ್ ಆಗುತ್ತೆ. ನಾನು ಅವಾಗಿಂದನೂ ಆ ದೇವ್ಯಾನಿ ಅವತ್ತಿಂದನೂ ಇವತ್ತಿನವರೆಗೂ ಕೂಡ ನನ್ನ ಮಗಳನ್ನು ನಾನು ಅಜಿತ್ಗೆ ಕೊಟ್ಟು ಮದುವೆನ ಮಾಡಬೇಕು ಅಂತ ಹೇಳಿ ನನ್ನ ಮಗಳು ದೇವ್ರ ಸನ್ನಿಧಿ ಮನೆಗೆ ಸೊಸೆ ಆಗಬೇಕು ಅಂತ ಹೇಳಿ ಅನ್ಕೋತಾ ಇದ್ದೆ. ಈ ಎಲ್ಲ ಆಸ್ತಿಗೂ ಕೂಡ ನಾನು ನನ್ನ ಮಗಳು ವಾರಸ್ದಾರ ಆಗಬೇಕು ಅಂತ ಅಂದ್ಕೊಂಡಿದ್ವಿ ಅಂತ ಹೇಳಿ 108 ಕನಸುಗಳನ್ನ ಕಟ್ಕೊಂಡಿರ್ತಾಳೆ ದೇವ್ಯಾನಿ. ಅದನ್ನೆಲ್ಲ ನೀನು ಹೇಗೆ ಹಾಳು ಮಾಡ್ತೀಯಾ ಅಂತ ಹೇಳ್ತಾ ಇರ್ತಾಳೆ. ದೇವ್ಯಾನಿ ಬಂದ್ಬಿಟ್ಟು ಈ ರೀತಿ ನೀನು ಶಾಕ್ ಕೊಡ್ತಾ ಇದ್ದರೆ ಈ ದೇವ್ಯಾನಿ ಶಾಕನ್ನು ಅರಗಿಸ್ಕೊಳ್ಳೋದಕ್ಕೆ ದೇವ್ಯಾನಿಗೆ ತುಂಬಾ ಕಷ್ಟ ಆಗುತ್ತೆ. ಅವಳಿಗೆ ಅಜಿತ್ನ ಬಿಟ್ಟರೆ ಇನ್ನೊಬ್ಬನ ಅಂತ ಹೇಳಿ ಇದೆ. ಅದೇ ಈ ನಚಿಕೇತ್ ಕೂಡ ಈಗಾಗಲೇ ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದಾನೆ. ಆದಷ್ಟು ಬೇಗ ಈ ಹುಡುಗಿನ ಮನೆಗೆ ಕರ್ಕೊಂಡು ಬರಬೇಕು, ಅದೇ ಹುಡುಗಿನ ಮದುವೆ ಆಗಬೇಕು ಅಂತ ಹೇಳಿ ಅವನು ಕೂಡ ಮನೆಯವ್ರ ಮುಂದೆ ಹೇಳ್ತಿರ್ತಾನೆ. ಅದನ್ನು ಕೂಡ ನೆನಪು ಮಾಡ್ಕೊಳ್ತಾ ಇರ್ತಾಳೆ. ನೀನು ದೇವ್ರ ಸನ್ನಿಧಿ ಮನೆಗೆ ಸೊಸೆ ಆಗಬೇಕು ಅಂತಂದರೆ ಅಜಿತ್ ಒಬ್ಬನೇ ಅಲ್ಲ, ನನಗೆ ಇರೋದು ಇನ್ನೂ ಒಂದು ಆಪ್ಷನ್ ಇದೆ ನಿಮಗೆ ಅಂತ ಹೇಳಿ ಈ ಕಡೆ ದೇವ್ಯಾನಿಗೆ ಒಂದು ಕ್ಲೂ ಕೂಡ ಕೊಡ್ತಾ ಇರ್ತಾಳೆ. ಅದೇ ಹೇಗೆ ಅವನು ಕೂಡ ಆಲ್ರೆಡಿ ಕಮಿಟ್ ಆಗಿದ್ದಾನಲ್ಲ ಅಂತ ಹೇಳ್ತಿದ್ದೆ, ಅದೆಲ್ಲ ನಿಮಗೆ ದೊಡ್ಡ ಕೆಲಸನೇ ಅಲ್ಲ
ಅಲ್ವಾ, ಅದನ್ನು ನೀವು ಅಲ್ಲೇ ಕಟ್ ಮಾಡ್ಬೋದು ಅಂತಲೂ ಕೂಡ ಹೇಳ್ತಾ ಇರ್ತಾಳೆ. ಈ ದೇವ್ಯಾನಿಗೆ ಹೇಳ್ತಾ ಇರ್ತಾಳೆ. ಈ ದೇವ್ಯಾನಿಗೆ ಈ ಅಶ್ವಿನಿ ಈ ರೀತಿ ಐಡಿಯಾವನ್ನು ಕೊಡ್ತಾ ಇದ್ದರೆ ದೇವ್ಯಾನಿಗಂತೂ ತುಂಬಾ ಶಾಕ್ ಆಗ್ತಾ ಇರುತ್ತೆ. ಒಂದಾದ್ಮೇಲೊಂದು ಶಾಕ್ಗೆ ಒಳಗಾಗ್ತಾ ಇರ್ತಾಳೆ ಈ ದೇವ್ಯಾನಿ. ಏನು ಮಾಡಬೇಕು ಅಂತಲೂ ಕೂಡ ಗೊತ್ತಾಗ್ತಾ ಇರೋದಿಲ್ಲ. ಇನ್ನೊಂದು ಈ ಕಡೆ ಅಜಿತ್ ಭೂಮಿನ ಎಲ್ಲಿ ಯಾವಾಗ ಯಾವ ರೀತಿ ಮೀಟ್ ಮಾಡಿದೆ ಅನ್ನೋದನ್ನು ನೆನ್ಪು ಮಾಡ್ಕೊಳ್ತಾ ಇರ್ತಾನೆ ಈ ಕಡೆ ಅಜಿತ್ ಮತ್ತು ಭೂಮಿ ಇಬ್ಬರು ಕೂಡ ಅಚಾನಕವಾಗಿ ಒಂದು ದೇವಸ್ಥಾನದಲ್ಲಿ ಪ್ರಸಾದನ ತೊಗೊಳ್ಬೇಕಾದ್ರೆ ಒಬ್ರಿಗೊಬ್ರು ಡಿಕ್ಕಿನ ಹೊಡ್ಕೊಂಡಿರ್ತಾರೆ. ಅವತ್ತು ಭೇಟಿಯಾಗಿದ್ದು ಈಗ ಕೂಡ ಅವರು ಭೇಟಿಯಾಗಿರೋದು. ನಾವಿಬ್ಬರು ಕೂಡ ಅವತ್ತಿನಿಂದ ಇಲ್ಲಿ ತನಕ ಇಬ್ಬರು ಕೂಡ ಕಿತ್ತಾಡ್ಕೊಂಡು ಬರ್ತಾನೆ ಇದ್ದೀವಿ. ನಮ್ಮಿಬ್ಬರು ಜರ್ನಿ ಈ ರೀತಿ ಒಂದು ಎಂಡ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಭೂಮಿ. ಈ ಸಿಡಕ್ಮೂತಿ ಸಿದ್ದಪ್ಪನ ನೀನು ಲೈಫ್ ಪಾರ್ಟ್ನರ್ ಆಗಿ ಲೈಫ್ ಲಾಂಗ್ ಸಹಿಸ್ಕೊಳ್ತೀಯಾ ಭೂಮಿ? ನನ್ನನ್ನು ನೀನು ಗಂಡ ಅಂತ ಹೇಳಿ ಒಪ್ಕೊಳ್ತೀಯ ಭೂಮಿ? ನಿನ್ನನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಭೂಮಿ ಅಂತ ಹೇಳಿ ಈ ಕಡೆ ಅಜಿತ್ ಅವರು ಹೇಳ್ತಾ ಇದ್ದರೆ, ನೀನು ನನಗೆ ಜೀವ, ನನ್ನ ಉಸಿರು, ನನ್ನ ಎಲ್ಲ ಆಗಿ ನನ್ನಲ್ಲಿ ನೀನು ಬೆರೆತೋಗಿದೆಯಾ ಭೂಮಿ? ನೀನು ನನಗೆ ಬೇಕು, ನೀನು ನನ್ನ ಜೊತೆಗೆ ಇದ್ರೇ ಭೂಮಿ ನಾನು ಜೀವಂತವಾಗಿ ಇರೋದಕ್ಕೆ ಸಾಧ್ಯ ಅಂತ ಹೇಳಿ ಅಜಿತ್ ಹೇಳ್ತಾ ಇರ್ತಾನೆ. ಈ ಸಿಡುಕ್ಮೂತಿ ಸಿದ್ದಪ್ಪನ ಸಹಿಸ್ಕೊಂಡು ನನಗೆ ಹೆಂಡತಿಯಾಗಿ ಜೊತೆಯಾಗಿ ಇರ್ತೀಯ ನೀನು ಭೂಮಿ ಅಂತ ಹೇಳಿ ಈ ಕಡೆ ಅಜಿತ್ ಅವರು ಕೂಡ ಈ ರೀತಿ ಅವನ ಒಂದು ವೈಟ್ ಹಾಳೆ ಮೇಲೆ ಅವನ ಮನಸ್ಸಲ್ಲಿರೋ ಎಲ್ಲ ಮಾತುಗಳನ್ನ ಹಾಗೆ ಭಾವನೆಗಳನ್ನ ಸಹ ಬರಿತಾ ಇರ್ತಾರೆ. ಹಾಗೆ ಅಲ್ಲಿಗೆ ಭೂಮಿ ಕೂಡ ಬರ್ತಾಳೆ. ಸಾಹೇಬ್ರೆ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಕೂಕ್ಕೊಂಡು ಬರ್ತಾ ಇರ್ತಾಳೆ ಅಲ್ಲಿಗೆ. ಭೂಮಿ ಅಂತ ಹೇಳಿ ಭೂಮಿ ಜಪ ಮಾಡ್ತಾ ಇರೋ ಅಜಿತ್ ಮುಂದೆ ಭೂಮಿ ಬಂದು ನಿಂತ್ಕೊಂಡು, ಸಾಹೇಬ್ರೆ ಏನು ಮಾಡ್ತಾ ಇದ್ದೀರಾ ನೀವು? ಏನು ಬರಿತಾ ಇದ್ದೀರಾ ಸಾಹೇಬ್ರೆ ಅಂತ ಹೇಳಿ ಈ ಕಡೆ ಭೂಮಿನೂ ಕೂಡ ಕೇಳ್ತಾಳೆ. ಆಗ ನಿನಗೆ ನಾನು ಲವ್ ಲೆಟರ್ ಬರಿತಾ ಇದ್ದೀನಿ ಅಂತ ಹೇಳಿ ಈ ಕಡೆ ಅಜಿತ್ ಅವರು ಹೇಳ್ತಾ ಇದ್ದರೆ ಭೂಮಿಗಂತೂ ಶಾಕ್ ಆಗಿಬಿಡುತ್ತೆ. ಅವನು ಮನಸ್ಸಲ್ಲಿರೋ ಮಾತನ್ನು ಪೇಪರ್ ಮೇಲೆ ಬರೆಯೋ ಹಾಗೆ ಅವನ ಮನಸ್ಸಿಂದ ಭೂಮಿಗೆ ಐ ಲವ್ ಯು ಅನ್ನೋ ವರ್ಡ್ನ ಕೂಡ ಆಚೆ ಬಂದೇ ಬಿಡುತ್ತೆ. ಭೂಮಿನೂ ಕೂಡ ಒಂದು ಕ್ಷಣ ಆ ಮಾತನ್ನು ಕೇಳಿಸ್ಕೊಂಡು ಶಾಕ್ ಆಗ್ತಾಳೆ. ಸಾಹೇಬ್ರೆ ಏನು ಹೇಳ್ತಾ ಇದ್ದೀರಾ ನೀವು? ತಲೆ ನೆಟ್ಟಿಗೆ ಇದೆ ತಾನೇ ನೀವು ಅಂತ ಹೇಳಿದಾಗ, ಹೌದು, ನಾನು ನಿನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ ಭೂಮಿ, ನೀನು ನನಗೆ ಬೇಕು, ಕೊನೆವರೆಗೂ ಕೂಡ ನನ್ನ ಜೊತೆ ಇರ್ತೀಯ, ನೀನು ನನ್ನನ್ನು ಮದುವೆ ಆಗಿ ನನ್ನ ಜೊತೆ ಇರ್ತೀಯ ಅಂತ ಹೇಳಿ ಈ ಕಡೆ ಅಜಿತ್ ಅವರು ಕೇಳ್ತಾ ಇದ್ದರೆ, ಭೂಮಿ ನನ್ನ ಜೊತೆ ಶಾಶ್ವತವಾಗಿ ಗಂಡ ಅಂತ ಹೇಳಿ ಒಪ್ಕೊಂಡು ಹೆಂಡತಿಯಾಗಿ ಇರ್ತೀಯ ಭೂಮಿ ಅಂತ ಹೇಳಿಬಿಟ್ಟು ಭೂಮಿನ ನೋಡ್ತಾ ಕೇಳ್ತಾ ಇರ್ತಾರೆ. ಭೂಮಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇರೋದಿಲ್ಲ. ಭೂಮಿ ಮತ್ತು ಅಜಿತ್ ಇಬ್ಬರು ಕೂಡ ಒಬ್ಬರು ಕಣ್ಣಲ್ಲೇ ಹಾಗೆ ಮಾತಾಡೋದಕ್ಕೆ ಶುರು ಮಾಡ್ತಾ ಇರ್ತಾರೆ. ಭೂಮಿ ಶಾಕಲ್ಲಿದ್ದರೆ ಇನ್ನು ಅಜಿತ್ ಏನೋ ಒಂಥರ ಉತ್ಸಾಹದಿಂದ ಭೂಮಿನ ನೋಡ್ತಾ ಇರ್ತಾನೆ. ಹಾಗೆ ನೋಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಈ ಒಂದು ಪ್ರೋಮೋ ಸಂಚಿಕೆ ಮುಕ್ತಾಯವಾಗುತ್ತೆ. ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಹೇಗೆ ತಿರುವನ್ನು ಪಡೆಯುತ್ತೆ, ಹಾಗೆ ಮುಂದೆ ಶಾರದಾ ಅವರು ಮನೆಗೆ ಬರ್ತಾರಾ, ಹಾಗೆ ಈ ಕಡೆ ನಚಿಕೇತ್ನ ಬಂದು ಅಶ್ವಿನಿ ಮದುವೆ ಆಗ್ತಾಳಾ, ಇಲ್ಲ ಅಜಿತ್ನ ಮದುವೆ ಆಗ್ತಾಳಾ, ಮದುವೆ ಆಗುತ್ತಾ ಅಂತ ಹೇಳಿ ನೋಡಬೇಕಾಗುತ್ತೆ. ಹಾಗೆ ಈ ಕಡೆ ಅಜಿತ್ ಮತ್ತು ಭೂಮಿ ಇಬ್ಬರು ಕೂಡ ಒಂದಾಗ್ತಾರಾ, ಭೂಮಿ ಅಜಿತ್ನ ಪ್ರೀತಿನ ಒಪ್ಕೊತಾಳ, ಹಾಗೆ ಇಬ್ಬರು ಕೂಡ ಜೋಡಿ ಆಗ್ತಾರ, ಹಾಗೆ ಮನೆಯಲ್ಲಿ ಎಲ್ಲರೂ ಕೂಡ ಒಂದಾಗ್ತಾರ, ಹಾಗೆ ಮನಸ್ವಿನಿನೇ ಭೂಮಿ ಅನ್ನೋದು ಕೂಡ ಗೊತ್ತಾಗುತ್ತಾ ಅನ್ನೋದೆಲ್ಲನೂ ಕೂಡ ನಾವು ಕಾದು ನೋಡಬೇಕಾಗಿರುತ್ತೆ ಫ್ರೆಂಡ್ಸ್. ಈ ಸೀರಿಯಲ್ನಲ್ಲಿ ಮುಂಬರುವ ಸಂಚಿಕೆಗಳಲ್ಲಿ ಆದಷ್ಟು ತಿರುವುಗಳು ಇರ್ತವೆ, ಅದನ್ನು ನೋಡಬೇಕಾಗುತ್ತೆ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.